ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ಮಂಡ್ಯ ಜಿಲ್ಲೆ ತಿರುಗಾವಲು ಗ್ರಾಮದಲ್ಲಿ 53ನೇ ಮಹಾಮನೆ ಕಾರ್ಯಕ್ರಮ ನೆರವೇರಿತು. ಶ್ರೀಮತಿ ಸುಜಾತ ಅವರ ಕಾರ್ಯಕ್ರಮದಲ್ಲಿ ಬಸವಪ್ರಿಯ ನಾಗರಾಜು, ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರು ಸಹ ಆಗಿರುವ ಹಾಗೂ ರಾಜ್ಯ ಸಂಚಾಲಕರಾಗಿರುವ ಬಸವಪ್ರಿಯ ನಾಗರಾಜುರವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು ನೆರವೇರಿಸಿದರು. 53ನೇ ಮಹಾಮನೆ ಕಾರ್ಯಕ್ರಮ ನಡೆದಂಥ ಈ ಸಂದರ್ಭದಲ್ಲಿ ಅನೇಕ ಮುಖಂಡರು, ಗಣ್ಯರು ಮತ್ತು ಸ್ಥಳೀಯರ ಕುಟುಂಬದ ವರ್ಗದವರು ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಇವತ್ತಿಗೆ ಬಿಟ್ಟಿರ್ಬೇಕು ಚೇಳ್ರೆ ಎಲ್ಲ ಬಿಟ್ಟಿರ್ಲಿ, ನಿಮಗೆ ಒಳ್ಳೆಯದಾಗಲಿ. ಮುಂದಕ್ಕೆ ಇವತ್ತು ನಾವು ಬಸವನ ಸಾಕ್ಷಿಯಿಂದ ಅವ್ರಿಗೆ ನಿಮಗೆ ಮಾಡಿದರೆ ಹಿಂದೆ ಬರೆಯಲ್ಲ ಎಲ್ಲ ನಿಮಗೆ ಎಲ್ಲ ಪೀಡೆ ಎಲ್ಲ ಹೊಂಟೋಗಿ ಇವತ್ತೇ ಹೊಂಟೆ ಶುಕ್ರವಾರ. ನಿಮಗೆ ಮುಂದೆ ಒಳ್ಳೆಯದಾಗಲಿ. ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ತಾಯಿಯಂದಿರಿಗೆ ಬಸವನ ಆಶೀರ್ವಾದ ಮಾಡಿ ಮಾಡಿದ್ದಾರೆ ಅಂತೇಳಿ ಹೇಳಿ. ಓಂ ಹೇಳಿ. ಬಸವ ಬಸವ ಓಂ ನಮಃ ಶಿವಾಯ. ಬಸವ ಓಂ ನಮಃ ಶಿವಾಯ. ಬಸವ ಓಂ ನಮಃ ಶಿವಾಯ. ಗುರು ಒಂದು ಮುಖ, ಲಿಂಗ ಒಂದು ಮುಖ. ಮಹಾಮನೆ ಕಾರ್ಯಕ್ರಮದ ಅಧ್ಯಕ್ಷಿಸಿಕೊಂಡ ಶರಣ ಸುಜಾತ ಹುಸೇನ್ ಅವರಿಗೆ ಭಕ್ತಿ ಶರಣಾರ್ಥಿಗಳು. ಮನೆ ಕೊಡ ನೀವು ಬೇರೆ ಇದೇ ಸಂದರ್ಭದಲ್ಲೇ ಶರಣರಾದ ಒಂದು ಹೊಸ ನಾಮಕ ಮಾಡಿವೆ. ಹೊಸ ಮಂಜುನವರಿಗೆ ಸನ್ಮಾನ ಮಾಡಲಾಗಿದೆ. ಎಲ್ಲ ನಟರಾಜವರಿಗೆ ಅವ್ರ ತಾಯಿಯಾದ ಕಾಳಮ್ಮನವರು, ಸುಂದರಮ್ಮ, ಮಹಾದೇವು, ಅಕ್ಮನ್ನು, ನಂಜುಂಡ ಎಲ್ಲರೂ ಭಾವಿಸಿದ್ದಾರೆ. ತುಂಬ ಹೃದಯದಿಂದ ಶರಣಾರ್ಥಿಗಳು. ಬಸವ ಮಂಜು ಅಂತ ನಾಮಕರಣ ಮಾಡಿದ್ದೀವಿ. ನಾಮಕರಣ ಎಲ್ಲ ಎಲ್ಲರೂ ಬಸವಣ್ಣ ಭಾವಿಸಿ ಪುಷ್ಪಾರ್ಚನೆ ಫೋಟೋಗೆ ಹಾಕಿ ಶ್ರೀ ಗುರು ಜಂಗಮ ಒಂದು ಮುಖ, ಪಾದೋದಕ ಒಂದು ಮುಖ, ಪ್ರಸಾದ ಒಂದು ಮುಖ, ಇಂತಿ ಪಂಚಮುಖ, ಸಾಕ್ಷಾತ್ ಪರಸಿಂ ನೋಡಿ ಅಖಂಡೇಶ್ವರ, ಜಯ ಬಸವೇಶ ಶರಣಾರ್ಥಿ, ಜಯ ಮುರುಗೇಶ ಶರಣಾರ್ಥಿ. ವಿಶ್ವಧರ್ಮಕ್ಕೆ ಜಯವಾಗಲಿ, ಸಕಲ ಜೀವಾಂತರಿಗೂ ದೇಶಾಗಲಿ. ನಮ್ಮ ತಂದೆ ತಾಯಿಗಳಿಗೆ ಬಂಧುಗಳಿಗೆ ಆಯುಸ್ಸು ಆರೋಗ್ಯ ಒಡೆಯೆಂದು ಬಸವಣ್ಣನ ಭಕ್ತಿಯಿಂದ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬೆಂಗಳೂರು ಬಸವಧರ್ಮಕ್ಕೆ ನೋಡಿಲ್ಲ ಸನ್ಮಾನಿಸಿ ಸರ್ಕಾರದಿಂದ ಗೌರವಿಸಿದ್ದಾರೆ. ನಿಮಗೆಲ್ಲ ಇಲ್ಲಿ ಬಂದು ಎಲ್ಲ ಅಭಿಮಾನಿಗಳಿಗೂ ತಾಯಿಯಂದಿರಿಗೂ ಮಕ್ಕಳಿಗೂ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ ಮಂಜುವಾಗಿ ಶುಭವಾಗಲಿ. ಶರಣು ಶರಣಾರ್ಥಿಗಳು. ನೀವು ಹಾಕಿ ಬಸ್ಸು ಮಧ್ಯ ಶ್ರೀ ಗುರು ಬಸವ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯ ದಾನಕ್ಕೆ ಮೂಲ, ಬಸವನ ಕೀರ್ತಿಯ ಜ್ಞಾನಕ್ಕೆ ಮೂಲ. ಬಸವ ಎಂಬುದೇ ಭಕ್ತಿ ಕಾರಣಕ್ಕೆ ಕಲಿಸಿದ ಮಲ್ಲಿಕಾರ್ಜುನ ಮಹಾಮನೆ. ಅಂದರೆ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಒಂದು ಮಹಾಮನೆ ಮಾಡಿದರು. ಆ ಮಹಾಮನೆಯಲ್ಲಿ ನೀಲಾಂಬಿಕಾ, ಗಂಗಾಂಬಿಕಾ, ಒಕ್ಕಲ ಮುದ್ದಣ್ಣ,
ಕುಂಬಾರ ಗುಂಡಯ್ಯ, ಚನ್ನಬಸವೇಶ್ವರ, ಅಲ್ಲಮಹಾಪುರು, ಚನ್ನಬಸವೇಶ್ವರರು ಎಲ್ಲ ಲಕ್ಷ 90 ಗಣಗಳಿದ್ರಲ್ಲಿ ದಿನ ಅನುಭವ ಮಾಡಿ ಚಿಂತನೆ ಮಾಡ್ತಿದ್ರು. ಅಲ್ಲಿ ಬರುವ ಅಲ್ಲಿ ಸಾಮಾನುಗಳು ಎಲ್ಲ ಗಡಿಗೆಯಲ್ಲಿ ಬೆಣ್ಣೆ ಹಾಲು ತಂದುಕೊಡ್ತಿದ್ರು ದಾಸೋಹಕ್ಕಾಗಿ. ಕಾಯಕವೇ ಕೈಲಾಸ ಅಂದರು, ಕಾಯಕ ಮಾಡಿ ಅಂದರು. ಒಪ್ಪಿಲಿ ಮುದ್ದಣ್ಣ ಇದ್ರಾಗ ಕಾಯಕ ಮಾಡ್ತಿರೋವಾಗ ಬಸವಣ್ಣ ಬಂದರು, ನೋಡ್ತಿದ್ರು. ಜೋಳಿದ್ರು ಏನಪ್ಪ ಅಂತಾರೆ, ಇಲ್ಲ ಬಸವಣ್ಣವರೇ ನಮ್ಮ ಕಾಯಕ ಇನ್ನೊಂದು ಕಣ್ಣು ಮುಟ್ಕೊಂಡೆ ಒಳ್ಳ ತುಂಬ ರಾಶಿ ಆಗ್ಬಿಡ್ತು. ಎಲ್ಲರಿಗೂ ಹಂಚ್ಬಿಟ್ರು. ಬಸವಣ್ಣ ಅಂದರೆ ದೊಡ್ಡ ಅನ್ನೋ ಅವತ್ತು 9ನೇ ಶತಮಾನದಲ್ಲಿ ಎಣ್ಣೆ ಒಂದು ಮಹಾಪಂಚಮಿ ಮಾಡಿದ್ರು. ಆ ಪಂಚಮಿ ಮಾಡೋದಕ್ಕೆ ಅವತ್ತು ಅಲ್ಲಿ ಅವರ 9 ವರ್ಷದಲ್ಲಿ ಹಿಂಗೆ ಅಂತಿದ್ದೇ ಮಾಡಿದ್ರು. ಇದು ಮಂಡ್ಯದಲ್ಲಿ ಅದಕ್ಕೆ ದೇವಸ್ಥಾನ ಮೊಟ್ಟ ಮೊದಲು ಹೆಣ್ಣು ಮಕ್ಕಳು ಸ್ನಾನ ಕೊಡ್ತಾರೆ ಬಸವಣ್ಣವರೇ. ಅದು ಒಬ್ಬರು ವಚೆ ಅಂತಾರೆ, ಯಾರೋ ಕಪಿಸಿದ್ದ ಮಲ್ಲಿಕಾರ್ಜುನ. ಹೆಣ್ಣು ಅಂದ್ರೆ ಏನು ಗೊತ್ತಿಲ್ಲ. ತಾಮಡಿ ಹೆಣ್ಣು ತನ್ನ ತಲೆ ನೇಯಿತು. ತಾಮಡಿ ಹೆಣ್ಣು ಬ್ರಹ್ಮ ನಾಲಿಗೆ ನೇಯಿತು. ತಾಮಡಿ ಹೆಣ್ಣು ತನ್ನ ಬ್ರಹ್ಮ ನಾಲಿಗೆ ನೇಯಿತು. ತಾಮಡಿ ಹೆಣ್ಣು ನಾಳೆ ಎದೆಯಿತು. ಇದು ಹೆಣ್ಣು ಪತ್ತೆ ಕಲಿದ ಮಲ್ಲಿಕಾರ್ಜುನ. ಇದು 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳೋದಕ್ಕೆ ಶಾಲದೆ. ಎಣ್ಣೆ ಒಂದು ಲೋಕದ ಕಣ್ಣು, ಲೋಕದ ದೀಪ ಅಂತ ಹೇಳಿದ್ರು. ಆ ಅಕ್ಕನಾಗಮ್ಮ ಅವರ ಬಸವಣ್ಣ ಅಕ್ಕ. ಅವರ ಯಜಮಾನ ಶಿವಸ್ವಾಮಿ ಅಂತ. ಇಗ್ಲೇಶ್ವರಲ್ಲಿ ಒಂದು ಅವರ ತಂದೆ ತಾಯಿ ಮನೆ ಇದೆ, ಒಂದು ಗವಿ ಇದೆ, ಅಲ್ಲೇ ಅನುಷ್ಠಾನ ಮಾಡಿದ್ರು. ಯಾಕಂತವರು ತಂದೆ ತಾಯಿ ಮಾಡಲೇಬೇಕ. ಅವರಲ್ಲಿ ಜನ್ಮ ಕೊಡು ಬಂದಾಗ ನನಗೆ ಅಕ್ಕ ಅವ್ರು ಕೊಡಿ ಅಂದರು. ಆ ಕೊನೆ ಕೊಡೋಕ್ಕಾಗಲ್ಲ ಅಂದರು. ಕರೆದು ಊರು ಆಚೆ ಹೋದರು. ಅಲ್ಲೇ ಸಂಗಮಕ್ಕೆ ಹೋಗಿ ಕಲ್ಯಾಣಕ್ಕೆ ಹೋದರು. ಕಲ್ಯಾಣದಲ್ಲಿ 36 ವರ್ಷ ಕಾಲದವರೆಗೆ ಬಸವಣ್ಣವರು ಪ್ರಧಾನಮಂತ್ರಿ ಆಗಿದ್ದರು. ಒಂದು ಸಮಾನತೆ, ತತ್ವ, ಕಾಯಕ, ದಾಸವ. ನೋಡಿ, ಕಾಯಕ, ದಾಸವ, ಗುರು, ಲಿಂಗ, ಜಗಮ್ಮ. ವಿಭೂತಿ ಅಂದೇನು ಸರ್? ವಿಭೂತಿ ಅಂದೇನು? ಅಯ್ಯ ಎನಗೆ ವಿಭೂತಿಯ ಮನದೇವ, ಅಯ್ಯ ಎನಗೆ ವಿಭೂತಿಯ ಕುಲದೇವ, ಅಯ್ಯ ಎನಗೆ ವಿಭೂತಿಯ ಸರ್ವ ಕಾರಣ, ಅಯ್ಯ ಎನಗೆ ವಿಭೂತಿಯ ಸರ್ವಸಿದ್ಧಿ, ಅಯ್ಯ ಕೂಡ ಚನ್ನ ಸಂಗಮ ದೇವ, ಪರಂಜ್ಯೋತಿ ನೀವಾಗಿದ್ದೀರಾ. ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಾಧನವಯ್ಯ. ಇವು ಯಾಕೆ ಆಗೋದು. ಇನ್ನೂ ಹಿಂದೆ ಇದ್ರು ಯಾರೋ ಆಪ್ತಪ್ಪ ಅಲ್ಲಿಂದ ಬಂದವರು, ಯಾರೋ ಮುಸ್ಲಿಂ ಮಾದವರು. ಅವರಿಗೆ ಮನಸ್ಸು ದೇವರು ಅಂದರು. ಯಾಕೆ ಮನಸ್ಸಿಗೆ ಬಂದವರು? ಅವ್ರು ಎಲ್ಲ ತೊಳಿತಿದ್ರು ಹಿಂಗೆ. ಅವ್ರು ಯಾರೂ ಪತ್ತೆ ಮಾಡಲಿಲ್ಲ ಅವ್ರನ್ನ ಮುಸ್ಲಿಂ ಅಂತ. ಅವ್ರಿಗೆ ಮಳ್ಳು ಸೇನೆ ಕೊಟ್ಟರು. ಅಲ್ಲ, ಆಗ ಎಲ್ಲರೂ ನೀವು ಮಳ್ಳು ಮಾಡಲ್ಲ ಅಂತ ಅಂದರು. ಯಾರೋ ಅಲ್ಲಾಮ ಪ್ರಭುಗಳು. ಅವ್ರಿಗೆ ಅಲ್ಲೂ ಕಲ್ಯಾಣ ಇದ್ದವರು, ಆಪ್ತ ಪಾಕಿಸ್ತಾನದಲ್ಲಿ ಬಂದವರು ಅಲ್ಲಿಂದ ಕಲೆಯಿಂದ. ಆಮೇಲೆ ಮಾದಾ ಚೆನ್ನಯ್ಯ, ದೋಹರ ಕಕ್ಕೆ. ನೋಡಿ, ಅವ್ರಿಗೆ ಹೇಳಿದ್ರು, ತಂದೆ ನೀನು, ತಾಯಿ ನೀನು, ಬಂದು ನೀನು, ಬಳಗ ನೀನು, ನಿನ್ನಲ್ಲೇ ಮತ್ತಾರಿಲ್ಲವಯ್ಯ ಕೂಡ ಸಂಗಮ ಅಂದರು. ನಿಮ್ಮ ಲಿಂಗ ಬಂದು ಶರಣ ಬಂದ. ಯಾಕಂದ್ರು? ತಮ್ಮ ತಂದೆ ಮಾದ ಎಂಬಂದರು. ಆ ಲಿಂಗದಲ್ಲಿ ಮಾದ ಚೆನ್ನಯ್ಯ ಎಲ್ಲ ಶರಣರು ಕಾಣ್ತಿದ್ರು. ಶಿವಶರಣರು 1,00,000 ಮೇಲೆ 96,000 ಗಣಮರಿಗೆ ದಾಸೋಹ ನಿಡ್ತಿದ್ರು. ಯಾರೋ ಬಸವಣ್ಣವರು. ಇದು ಜಾತಿ ಅಲ್ಲ, ಒಂದು ಜಾತಿ ಅಂದರೆ ಕಸ, ನೀತಿಯಲ್ಲಿ ಜಂಗಮನ ಸ್ವಾಮೀಜಿಗಳು. ಎಲ್ಲ ಸ್ವಾಮೀಜಿ ಆಗಿದ್ದಾರೆ. ಎಲ್ಲ ಶರಣರು 12ನೇ ಶತಮಾನದಲ್ಲಿ. ನೋಡಿ, ಈ ಕಡೆ ಬಂದು ಮಾರೀಶ್ವರ, ಸಿದ್ಧಲಿಂಗೇಶ್ವರ, ಗುರುಮಲ್ಲೇಶ್ವರ, ಇಡೀ ಎಲ್ಲ ಮಂದಿರ. ಅವತ್ತು ದಾಸೋಹ ಕೊಟ್ಟದಕ್ಕೆ ಇವತ್ತಿನ ಎಲ್ಲ ಮಠಗಳಲ್ಲಿ, ಮಂದಿರಲ್ಲಿ ದಾಸೋಹ ಯಾರೇ ಬಂದು ಅನ್ನದಾಸ ಮಾಡಬೇಕು. ಅದಕ್ಕಿಂತ ಮಹಾಪುಣ್ಯ ಯಾವುದೂ ಇಲ್ಲ. ಇನ್ನೊಂದು, ನೀರಿಗೆ ನೈ ಶೃಂಗಾರ, ಸಮುದ್ರಕ್ಕೆ ಕೆರೆ ಶೃಂಗಾರ, ನಾರಿಗೆ ಗೊಣೆಯ ಶೃಂಗಾರ, ಗಗನಿಗೆ ಶೃಂಗಾರ, ಕೋಡ ಸಂಗನ ಸಡ ನಸೋಲಿಗೆ ವಿಭೂತಿಯ ಶೃಂಗಾರ. ಯಾರು ಹಣೆ ವಿಭೂತಿ ಅವರೇ ಮಹಾ ಶಿವನೇ ಅಂತಾರೆ. ವಿಭೂತಿ ಅಂತಾರೆ. ಅಕ್ಕ ಮಹಾದೇವಿ ಹುಡುಕಡಿ ಉತ್ತರ ಬಂದವರು ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಬಂದು ಅಲ್ಲಿಂದ ಶ್ರೀಶೈಲಿಗೆ ಅವರು ಬಯಲಾದ್ರು. ಅವರು ಬಸವಣ್ಣವರು ಎಲ್ಲರೂ ಕೂಡ್ಸಂಗಮ್ಮ
ಚನ್ನಬಸವಣ್ಣವರು ಒಳ್ಳೆಯವರು ಒಕ್ಕಲಿ ಮುದ್ದ ಅಲ್ಲೇ ಅವರು 9 ವಚನ ಇದೆ ಒಕ್ಕಲಿ ಮುದ್ದಾಣ. ಮೊನ್ನೆ ಅವರು ಜಯಂತಿ ಮಾಡ್ತಾರೆ ಒಕ್ಕಲಿ ಮುದ್ದಾಣ. ಅವರು 9 ವಚನಕಾರರಾಗಿದ್ದಾರೆ. ಅದನ್ನೆಲ್ಲ ತಿಳ್ಕೊ. ಶಂಡು ವಚನ ಮಾತು ಇಂಥ ಮಕ್ಕಳಿಗೆಲ್ಲ ಬೆಳಿಗ್ಗೆದ್ದು ಶ್ರೀ ಗುರು ಬಸವ ಲಿಂಗ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಓಂ ನಮಃ ಶಿವಾಯ. ಮಕ್ಕಳಿಗೆ ವಚನ ಹೋಗ್ಕೊಳ್ಬೇಕು, ಎಲ್ಲ ವಚನ ಹೇಳ್ಬೇಕು. ನಮಗೆಲ್ಲ ಈ ಬುದ್ಧಿ ಹಾಕೋಬೇಕು. ಇವರು ಸಮಾಜದವರು ಹುಬ್ಳಿಯಲ್ಲಿ ಬಸವ ಸರಿಪ್ ಅಂತ ಅಯ್ಯಾದ ಮೇಲೆ ಜೀಸಸ್ ತಗೊಂಡು ಸ್ವಾಮೀಜಿ ಆಗಿದ್ದಾನೆ. ಇಲ್ಲಿ ಎಲ್ಲ ಅದು ತಿಳ್ಕೋಬೇಕು. ಇಂಥ ಶ್ರಾವಣದಲ್ಲಿ ಉತ್ಪನ್ನ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ